ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಗರ್ಜನೆ ಮುಂದುವರಿತಾ ಇದೆ. ಯಾರೂ ಕೂಡ ಇಷ್ಟರ ಮಟ್ಟಿಗೆ ನಿರೀಕ್ಷೆ ಮಾಡಿರಲಿಲ್ಲ. ಸರ್ಕಾರ ಅಸ್ತಿತ್ವಕ್ಕೆ ಬಂದು 15 ದಿನದ ಒಳಗಡೆ ಇಂತಿಂತಹ ದೊಡ್ಡ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾರೆ ಸುವೇಂದು ಅಧಿಕಾರಿ ಅಂತೇಳಿ. 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಅಧ್ವಾನ ಮಾಡಿಟ್ಟಿದ್ರಲ್ಲ, ಅದನ್ನು ಒಂದೊಂದಾಗಿ ಸರಿಪಡಿಸುವತ್ತ ಹೋಗ್ತಾ ಇದ್ದಾರೆ ಸುವೇಂದು ಅಧಿಕಾರಿ. ಮೊದಲ ಕ್ಯಾಬಿನೆಟ್ನಲ್ಲೇ ಬಾಂಗ್ಲಾದೇಶದ ಗಡಿ ಭಾಗಕ್ಕೆ ಫೆನ್ಸಿಂಗ್ ಆಗಬೇಕು ಅಂಥೇಳಿ BSFಗೆ ವರ್ಗಾವಣೆ ಮಾಡಲಾಯಿತು. ಆ ಜಾಗವನ್ನು 45 ದಿನಗಳ ಕಾಲ ಗಡಿಯನ್ನು ಕೂಡ ಕೊಡಲಾಯಿತು. ಈಗ ಒಂದೊಂದೇ ನಿರ್ಣಯಗಳನ್ನು ಮತ್ತಷ್ಟು ತೆಗೆದುಕೊಳ್ತಾ ಇದ್ದಾರೆ ಸುವೇಂದು ಅಧಿಕಾರಿ. ಯಾರು ಇಷ್ಟು ದಿನಗಳ ಕಾಲ ಅಕ್ರಮ ಬಾಂಗ್ಲಾ ವಲಸಿಗರನ್ನು BJPಯವರು ಬಿಟ್ಕೊಳ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡ್ತಾ ಇದ್ರು. ಬಾಂಗ್ಲಾದೇಶದ ಗಡಿಯಲ್ಲಿ ಫೆನ್ಸಿಂಗ್ ಮಾಡಲಿಕ್ಕೆ ಏನಾಗಿದೆ ಇವರಿಗೆ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ರು. ಅವರೆಲ್ಲರೂ ಕೂಡ ಈಗ ಸೈಲೆಂಟಾಗಿ ಕೂತ್ಕೊಬೇಕು. ಮಮತಾ ಬ್ಯಾನರ್ಜಿ ಅಲ್ಲಿ ಬೇಲಿಗಳನ್ನು ಹಾಕಲಿಕ್ಕೆ, ತಂತಿ ಬೇಲಿ ಹಾಕಲಿಕ್ಕೆ ಅನುವು ಮಾಡಿಕೊಡ್ತಿಲ್ಲ ಅಂಥೇಳಿ ಹೇಳಿದ್ರು ಕೂಡ ಕೇಳ್ತಾ ಇರಲಿಲ್ವಲ್ಲ. ನಿಜಕ್ಕೂ ಕೂಡ ಮಮತಾ ಬ್ಯಾನರ್ಜಿ ಓಪನ್ ಅಪ್ ಆಗಿ ಬಿಟ್ಬಿಟ್ಟಿದ್ರು ತಂತಿ ಬೇಲಿ ಹಾಕ್ತಲೆ. ಕೆಲವು ಪ್ರದೇಶಗಳಿಗೆ ಹಾಕೋಕ್ಕಾಗಲ್ಲ, ಅಲ್ಲಿ ಒಪ್ಕೊಬೋದು. ಬಟ್ ಆದರೆ ಹಾಕಬಹುದಾದಂಥ ಪ್ರದೇಶಗಳಿಗೂ ಸಹ ಅಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ತಂತಿ ಬೇಲಿ ಹಾಕಿರಲಿಲ್ಲ. ಅದಕ್ಕೆ ಈಗ ಸುವೇಂದು ಅಧಿಕಾರಿ ಮೊದಲ ಕ್ಯಾಬಿನೆಟ್ಟಲ್ಲೇ ನಿರ್ಣಯ ತೆಗೆದುಕೊಂಡು ಬಿಟ್ಟರು. ಈಗ ಈ ಚಿಕನ್ ನೆಕ್ ಅಂತೇಳಿ ಏನು ಕರಿತೀವಿ ನಾವು, ತುಂಬ ಸೆನ್ಸಿಟಿವ್ ಪ್ರದೇಶ ಅಂತಾರೆ ಅದಕ್ಕೆ. ಕೇವಲ 22 ಕಿಲೋಮೀಟರ್ ಅಷ್ಟೇ ಉದ್ದ ಇರುವಂಥದ್ದು. ಅದರ ಸುತ್ತಲೂ ಭಾರತದ ಶತ್ರು ರಾಷ್ಟ್ರ ಚೀನಾ, ಬಾಂಗ್ಲಾದೇಶ ಬರುತ್ತೆ. ಇನ್ನು ನೇಪಾಳ, ಭೂತಾನ್ ಕೂಡ ಗಡಿ ಹಂಚ್ಕೊಳ್ಳುತ್ತೆ. ಆ ಪ್ರದೇಶವನ್ನು ದಾಟಿ ಹೋದರೆ ನಮಗೆ ಈಶಾನ್ಯ ಭಾರತ ಸಿಗುತ್ತೆ. ಆ ಈಶಾನ್ಯ ಭಾರತಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಇದೇ ಒಂದು ರೀತಿ ಬ್ರಿಡ್ಜ್. ಅಲ್ಲಿ ಚೀನಾದ ಮಿಲಿಟರಿ ಇದೆ. ಚೀನಾ ಕೂಡ ಅಲ್ಲಿ ತಮ್ಮ ಏರ್ ಬೇಸನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಭಾರತವು ಕೂಡ ಈಗ ಅಲ್ಲಿ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆ. ಅದಕ್ಕೆ ಸುವೇಂದು ಅಧಿಕಾರಿ ಸಮ್ಮತಿಯನ್ನು ಕೊಟ್ಟು ಆ ಜಾಗವನ್ನು, ಒಟ್ಟಾರೆ ಆಗೋದು 120 ಎಕರೆ ಬರುತ್ತೆ, ಆ ಜಾಗವನ್ನು ಮಿಲಿಟರಿಗೆ ಹಸ್ತಾಂತರ ಮಾಡಿದ್ದಾರೆ. ಯಾಕೆ ಕೇಂದ್ರದಲ್ಲಿ ಮತ್ತು ರಾಜ್ಯಗಳಲ್ಲಿ ಆ ಸೆನ್ಸಿಟಿವ್ ಗಡಿ ಭಾಗವನ್ನು ಹಂಚಿಕೊಳ್ಳುವಂಥ ರಾಜ್ಯಗಳಲ್ಲಿ ಒಂದೇ ಸರ್ಕಾರ ಇರಬೇಕು ಅಂತೇಳಿ ಬಯಸ್ತೀವಲ್ಲ, ಇದಕ್ಕೆ ಕೋಆರ್ಡಿನೇಷನ್ ಕರೆಕ್ಟಾಗಿರುತ್ತೆ. ಮಮತಾ ಬ್ಯಾನರ್ಜಿಯವರಿಗೆ ಕೇಂದ್ರದ ವಿರುದ್ಧ ಇದ್ದಂತಹ ಆಕ್ರೋಶಕ್ಕೆ ಆ ಗಡಿಭಾಗದಲ್ಲಿ ಭಾರತದ ಶತ್ರು ರಾಷ್ಟ್ರಗಳಿಗೆ ಅನುವು ಮಾಡಿಕೊಡ್ತಿದ್ದಾರೆ ಇವರು. ನೋಡಿ, ಒಂದೊಂದೇ ನಮ್ಗೆ ಈಗ ಗೊತ್ತಾಗ್ತಾ ಇದೆ, ಚಿಕನ್ ನೆಕ್ಕಲ್ಲಿ ಇಷ್ಟು ಸೆನ್ಸಿಟಿವ್ ಇದರಲ್ಲಿ ಭಾರತದ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಅಂತ. ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅಂತೂ ಇದೆ S-400 ಈಗ ಮತ್ತಷ್ಟು ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನಿರ್ಮಾಣ ಆಗುತ್ತೆ. ಇದು ಭಾರತದ ಮಿಲಿಟರಿಗೆ ಒಂದು ಸಂತಸದ ಸುದ್ದಿ. ಇದನ್ನು ಮಾಡಲಿಕ್ಕೆ BJP ಸರ್ಕಾರವೇ ಅಸ್ತಿತ್ವಕ್ಕೆ ಬರಬೇಕಾಯಿತು ಅನ್ನೋದು ನಿಜಕ್ಕೂ ಕೂಡ ದುರಂತ. ಇನ್ನು ಬುಲ್ಡೋಜರ್ ಸದ್ದು ಕೂಡ ಮಾಡ್ತಾ ಇದೆ. ಅಕ್ರಮವಾಗಿ ಕಟ್ಟಿದಂತಹ TMCಯ ಭವನಕ್ಕೆ, TMCಯ ಆಫೀಸ್ಗೆ ಬುಲ್ಡೋಜರ್ ನುಗ್ಸಿದೆ BJP. ಅನ್ಸೋಲ್ನಲ್ಲಿ TMCಯ ಒಂದು ಆಫೀಸ್ ಇತ್ತು, ಅದು ಅಕ್ರಮವಾಗಿತ್ತು ಅಂಥೇಳಿ ಅಲ್ಲೂ ಕೂಡ ಬುಲ್ಡೋಜರ್ ಸದ್ದು ಮಾಡ್ತಾ ಇದೆ. ಸೇಮ್ ಉತ್ತರ ಪ್ರದೇಶಕ್ಕೆ ಹೇಗೆ ಯೋಗಿ ಆದಿತ್ಯನಾಥ್, ಈಗ ಮತ್ತೆ ಇಲ್ಲಿ ಸುವೇಂದು ಅಧಿಕಾರಿ, ಇಬ್ಬರು ಕೂಡ ನೀವು ನೋಡಿ ಆ ಭಾಗಗಳನ್ನ ತೆಗೆದುಕೊಳ್ಳೋದಾದರೆ ಉತ್ತರ ಪ್ರದೇಶ ಯೋಗಿ, ಪಶ್ಚಿಮ ಬಂಗಾಳ ಸುವೇಂದು ಅಧಿಕಾರಿ, ಅಸ್ಸಾಂ ಹಿಮಂತ್, 3 ಜನ ಕೂಡ ಕಟ್ಟಡ್ ರಾಷ್ಟ್ರೀಯವಾದಿಗಳೇ 3 ಜನವು ಕೂಡ. ಈಗ ಯೋಗಿ ಆದಿತ್ಯನಾಥ್ ನಿನ್ನೆ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ, ರಸ್ತೆ ಬದಿಯಲ್ಲಿ ನಮಾಜ್ ಮಾಡುವಂತಿಲ್ಲ ಅಂತ. ಅಂದರೆ ಎಲ್ಲಿ ಸುವೇಂದು ಅಧಿಕಾರಿ ನನ್ನನ್ನು ಓವರ್ಟೇಕ್ ಮಾಡಿಬಿಡ್ತಾರೋ ಅಂತ ಯೋಗಿ ಆದಿತ್ಯನಾಥ್ ಕೂಡ ಕಾಂಪಿಟೇಷನನ್ನು ಕೊಡ್ತಾ ಇದ್ದಾರೆ. ಇನ್ನು ಫಾಲ್ಟಾದಿಂದ ಬರ್ತಾ ಇರೋ ಮತ್ತೊಂದು ಸುದ್ದಿ, ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿ TMC ಅಭ್ಯರ್ಥಿ ಫಾಲ್ಟಾದಲ್ಲಿ ಮರು ಮತದಾನ ನಡೆಯುತ್ತೆ. ಗಲಭೆ ಆದ ಕಾರಣಕ್ಕಾಗಿ ಮತ್ತು BJP ಅಭ್ಯರ್ಥಿಯ ಫೋಟೋದ ಮೇಲೆ EVM ಮಿಷಿನ್ ಮೇಲೆ ಟೇಪ್ ಅಂಟಿಸಿದ ಕಾರಣಕ್ಕಾಗಿ ಅಲ್ಲಿ ಮತದಾನವನ್ನು ರದ್ದು ಮಾಡಿತ್ತು ಚುನಾವಣಾ ಆಯೋಗ. ಈಗ ಅಲ್ಲಿ ನಾಳೆ ಮರು ಮತದಾನ ನಡೆಯುತ್ತೆ. ಕಣದಿಂದ ಜಹಾಂಗೀರ್ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ.
ಡೈಮಂಡ್ ಹಾರ್ಬರ್ ಲೋಕಸಭಾ ಕ್ಷೇತ್ರ, ಅಭಿಷೇಕ್ ಬ್ಯಾನರ್ಜಿ ಬರ್ತಾರೆ. ಅಭಿಷೇಕ್ ಬ್ಯಾನರ್ಜಿ ಆಪ್ತ ಜಹಾಂಗೀರ್ ಅವರು. ನಾನು ಸಿಂಗಮ್ ಅಂತೇಳಿ ಈ ಕಡೆ ಉತ್ತರ ಪ್ರದೇಶದಿಂದ ಬಂದಂತಹ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಜಯ್ ಪಾಲ್ ಶರ್ಮಾ ಹೇಳಿದ್ರೆ, ನಾನು ಪುಷ್ಪ ಜುಕೆಗೆ ನೈ ಸಾಲ ಅಂತೇಳಿ ಹೇಳ್ತಿದ್ದಂಥ ಮನುಷ್ಯ ಇವತ್ತು ಶರಣಾಗಿದ್ದಾರೆ. ಪುಷ್ಪ ಶರಣಾಗಿದ್ದಾರೆ. ಯಾಕೆ? ಭಯ ಶುರುವಾಯಿತು. 200ರ ಗಡಿ ಆ ಕಡೆ BJP ದಾಟಿದೆ ಅಂದರೆ ಇಲ್ಲೂ ಕೂಡ BJPನೇ ಅಧಿಕಾರಕ್ಕೆ ಬರುತ್ತೆ, BJP ಅಭ್ಯರ್ಥಿಯೇ ಗೆಲ್ತಾರೆ ಇಲ್ಲಿ ಅಂತ. CPIM ಕೂಡ ಕ್ಯಾಂಡಿಡೇಟ್ ಹಾಕಿದ್ದಾರಲ್ಲಿ, ಕಾಂಗ್ರೆಸ್ಸು ಕೂಡ ಕ್ಯಾಂಡಿಡೇಟ್ ಇದೆ. ಇವರು ಕಣದಿಂದ ನಿವೃತ್ತಿಯನ್ನು ಘೋಷಿಸಿದ ಮೇಲೆ, ಅಂದರೆ EVM ಬಟನ್ನಲ್ಲಿ ಇವರ ಹೆಸರು ಇರತ್ತೆ, ಇವರೇ ನಾನು ಬೆಂಬಲ ಯಾರಿಗೆ ಕೊಡ್ತೀನಿ ಅಂತ ಹೇಳಿಲ್ಲ, ನಿವೃತ್ತಿಯನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳ ಬದಲಾವಣೆಯತ್ತ ಹೋಗ್ತಾ ಇದೆ. ರಾಷ್ಟ್ರೀಯವಾದಿಗಳು ಏನು ಇಲ್ಲಿ ಕೂತ್ಕೊಂಡು ನಿರೀಕ್ಷೆ ಮಾಡಿದ್ವಿ, ಮೊದಲನೇದಾಗಿ ಪಶ್ಚಿಮ ಬಂಗಾಳದ ಫಲಿತಾಂಶ ಇಡೀ ದೇಶದಾದ್ಯಂತ ಕುತೂಹಲವನ್ನು ಹೆಚ್ಚಿಸಿತ್ತು. ಎಲ್ಲಿ ಕೇಳಿದ್ರು ನೀವು ಏನು ಪಶ್ಚಿಮ ಬಂಗಾಳದಲ್ಲಿ ಯಾರು ಗೆಲ್ತಾರೆ ಇದೇ ಪ್ರಶ್ನೆಗಳು ಬರ್ತಾ ಇತ್ತು ಎಲ್ಲರಿಗೂ. ಯಾಕೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ, ಅಲ್ಲಿ BJP ಬಂದರೆ ಯಾವ್ಯಾವೆಲ್ಲ ಬದಲಾವಣೆ ಆಗುತ್ತೆ ಅಂತ. ಎಂಟೈರ್ ಮಮತಾ ಬ್ಯಾನರ್ಜಿ ಸರ್ಕಾರ ಇದ್ದಾಗ ಇದ್ದಂಥ ಎಕೋಸಿಸ್ಟಮ್ ಬದಲಾಗತ್ತೆ. ಏನು ಅಕ್ರಮ ಬಾಂಗ್ಲಾದೇಶಿಗರು ಏನು ಅವರಿಗೆ ರಾಜ್ಯಾತಿಥ್ಯ ಕೊಡ್ತಾಯಿದ್ರು, ಗಡಿಭಾಗಗಳಿಗೆ ಫೆನ್ಸಿಂಗ್ ಮಾಡಿರಲಿಲ್ಲ, ಚಿಕನ್ ನೆಕ್ಕನ್ನು ಸರಿಯಾಗಿ ಮಿಲಿಟ್ರಿ ಕೊಟ್ಟಿರಲಿಲ್ಲ, ಇವ್ಯಾವೂ ಕೂಡ ಇನ್ನು ಮುಂದೆ ನಡೆಯಲ್ಲ. ಸುವೇಂದು ಅಧಿಕಾರಿ ಕುಂತಿರೋದಲ್ಲಿ ಒಂದೊಂದೇ ನಿರ್ಣಯಗಳು ಬರ್ತದೆ. ನಮ್ಮ ಆಶಯ ಇಷ್ಟೇ, ಇನ್ನುಳಿದ ಒಟ್ಟಾರೆ 5 ವರ್ಷ, ಇನ್ನುಳಿದ 4.5 ವರ್ಷವೂ ಕೂಡ ಇದೇ ರೀತಿಯಾಗಿ ಸುವೇಂದು ಅಧಿಕಾರಿಯ ಸರ್ಕಾರ ನಡೆದುಕೊಂಡ್ರೆ, ಸುವೇಂದು ಅಧಿಕಾರಿಯವರ ನಿರ್ಣಯಗಳು ಇದೇ ರೀತಿ ಇದ್ದರೆ ನಿಜಕ್ಕೂ ಕೂಡ ಇದು ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.